ಶಾಕ್ ಹೊಡೆದ್ರೆ ನಗು ಬರಲ್ವಲ್ಲ? ನೋವಾಗುತ್ತಾ? ನನ್ಗ್ಯಾಕಾಗತ್ತೆ ವಿಶಾಲ್ ನೋವು? ಭಯದಲ್ಲಿ ನನ್ ಗಂಡ ಬೆವತ್ಕೋತಾನೆ ಅನ್ಕೊಂಡೆ. ಗಾಬರಿ ಮಾಡ್ಕೊಂಡು ತಿಲ್ಲು ಆಂಟಿನ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಏಯ್, ಏನೇ ಟಿಲು ಆಂಟಿ ಅಂತೀಯಾ? ಸಾರಿಯಾ? ಪಾಪ ಏನಾಯ್ತೋ ಏನೋ ಅಂತ ಗಾಬರಿ ಆಗ್ಬಿಡ್ತಕ್ಕ. ಹಾಸಿನಿ, ಈ ಕೋಲ್ ಯಾಕೆ ತಗೊಂಡ್ ಬಂದೆ? ಇವ್ರು ತಂದು ನನ್ ಕೈ ಕೊಟ್ರು ಪೆಟ್ಟಿಗೆ ತೆಗಿಲಿ ಅಂತ. ಹಾಸಿನಿ, ಅಪ್ಪಿತಪ್ಪಿ ಅದನ್ನ ಮುಟ್ಟಿದಿದ್ರು ಈ ಕೋಲು ಸುಟ್ಟು ಹೋಗಿರೋದು. ನಾನ್ ಅದನ್ನೆಲ್ಲ ಯೋಚ್ಸೆ ಇವ್ರನ್ನ ಚೆನ್ನಾಗಿ ಆಟ ಆಡ್ಸಿದ್ದು ಗುರುಗಳೇ. ನನ್ ತಂಗಿ ನೈನಿ ಬಿಟ್ರೆ, ಇಲ್ಲ ಅಂದ್ರೆ ಪುಣ್ಯ ಮಾಡಿರೋ ಗಾಯತ್ರಿ ಅತ್ತೆ ಬಿಟ್ರೆ ಆ ಪೆಟ್ಟಿಗೆನ ಯಾರು ತೆಗಿಯಕ್ಕಾಗಲ್ಲ ಅಂತ ನೀವ್ ಹೇಳದ್ಮೇಲೆ ನಾನ್ ಯಾಕೆ ಸಾಹಸ ಮಾಡ್ಲಿ? ಮಾಮ್, ನೀವಾದ್ರೂ ಯಾಕೆ ಹೀಗೆ ಮಾಡಿದ್ರಿ? ಈ ವಲ್ಲಭನ್ಗೆ ವಯಸ್ಸು ಬೆಳ್ದಂಗೆ ಬುದ್ಧಿ ಕಮ್ಮಿ ಆಗ್ತಿದೆ. ಅಷ್ಟಕ್ಕೂ ಇದ್ರೆ ತಾನೇ. ನಮ್ಮ ಮಾಮ್ ಹೇಳಿದಕ್ ನಾನ್ ಮಾಡಿದ್ದು. ನಿಮ್ ತಪ್ಪಲ್ಲ ಬಿಡಿ ಬಾವಾ, ಅತ್ತೆಗಿರ್ಬೇಕಾಗಿತ್ತು. ಈಗೇನಿಲ್ಲ ಅಂತ ನೈನಿ? ಬೇಸಿಕ್ ಕಾಮನ್ ಸೆನ್ಸು ಬುದ್ಧಿ ಏನೂ ಇಲ್ಲ ಅಂತ ಹೇಳ್ತೀರಾ? ನಾವನ್ನಲ್ಲ. ಏಯ್, ಸುಮ್ನಿರು. ನೀವು ಮಾತಾಡ್ಕೋತಿದ್ದೀರೋ ನನ್ನನ್ನು ಬೈತಿದ್ದೀರೋ ಒಂದು ಅರ್ಥ ಆಗ್ತಿಲ್ಲ. ಗುರುಗಳೇ, ಕೋಲಿಂದ ಪೆಟ್ಟಿಗೆನ ಓಪನ್ ಮಾಡಿ ನೋಡೋಣ ಅನ್ನೋ ಆತ್ರ ಇತ್ತೆ ಹೊರತು ದುರುದ್ದೇಶ ಏನೂ ಇರಲಿಲ್ಲ. ಒಳ್ಳೆಯದೇ ತಿಲೋತ್ತಮ. ಅಮ್ಮ ನೈನಿ, ಆಶ್ಲೇಷ ನಕ್ಷತ್ರ ಬೇಗ ಬಂದಿದೆ. ಆ ಪೆಟ್ಟಿಗೆಯನ್ನ ತೆರೆದು ಅದರಲ್ಲಿ ಏನಿದೆ ಅಂತ ನೋಡು, ಹಾಗೆ ಎಲ್ಲರಿಗೂ ಅದನ್ನು ತೋರಿಸು. ಸರಿ ಸ್ವಾಮೀಜಿ. ನೈನಿ, ಹುಷಾರ್. ನನ್ಗೇನಾಗಿಲ್ಲ ಯಜಮಾನ್ರೆ, ನಿಮ್ಗೇನಾಗುತ್ತೋ ಅನ್ನೋ ಭಯ ತುಂಬಾ ಜಾಸ್ತಿ ಆಗಿದೆ. ಎಲ್ಲ ಸಮಸ್ಯೆಗೂ ಪರಿಹಾರವನ್ನ ಆ ಅಮ್ಮನವರೇ ತೋರಿಸ್ತಾರೆ ನಯನಿ. ಅದನ್ನ ತೆಗಿ. ಆ ಪೆಟ್ಟಿಗೆ ತೆಗಿ ನೈನಿ. ಗಾಯತ್ರಿ ದೇವಿ ಅಮ್ಮ, ನನ್ ಗಂಡ ನಾಗರಾಜನ್ ಕೈಲಿ ಬಂದ್ಸಿರೋ ಪೆಟ್ಟಿಗೆ ಏನಾದ್ರೂ ತೆಕ್ಕೊಂಡ್ರೆ ನನ್ ಕನ್ಸು ನನ್ಸಾಗೋ ದಾರಿ ಸಿಗುತ್ತೆ. ಏನಿದೆ? ಏನಿದೆಯೋ ಏನೋ ಇದೆ. ಏನೋ ಅದು. ಹೊರಗಡೆ ತೆಗೆದು ತೋರ್ಸು ನೈನಿ.
ಮಾನಸ ದೇವಿ, ಮಾನಸ ದೇವಿ, ಅಮ್ಮ. ಯಾಕೆ ಹಿಂಗ್ ಹೋಗ್ತಾ ಇದ್ದಾಳೆ ದೊಡ್ಡ ಪಟಮ್ಮ? ಮಾನಸ ದೇವಿಯ ಗುಡಿಗೆ ಹೋಗುವಂತ ದಾರಿ, ಅದರಲ್ಲಿ ಚಿತ್ರಲೇಖನದಿಂದ ತಿಳಿಸಿದ್ದಾಳೆ ಗಾಯತ್ರಿ ದೇವಿ. ನಮ್ಮಮ್ಮ ಇಟ್ಟಿರೋ ಗೊಂಬೆಗಳ ಈ ಚಿತ್ರಗಳಲ್ಲೇ ನಮ್ಮ ಭವಿಷ್ಯ ಇದೆ ಅನ್ನಿಸ್ತಿದೆ ಯಜಮಾನ್ರೆ. ಇದೇ ನೈನಿ, ಹುಣ್ಣಿಮೆ ದಿವಸ ಮಾತ್ರನೇ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ. ಮಾನಸಾದೇವಿ ದೇವಸ್ಥಾನಕ್ಕೆ ಹೋದ ನಂತರ ಅಡ್ಡಿ ಆತಂಕಗಳು ಎದುರಾಗ್ತವೆ. ಅದು ಏನು, ಹೇಗಿರುತ್ತೆ ಅಂತ ಆ ಚಿತ್ರದಲ್ಲಿ ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮಮ್ಮನಿಗೆ ಸಂಸ್ಕೃತ ಬರುತ್ತೆ ಗುರುಗಳೇ. ನೈನಿಗೆ ಕನ್ನಡ ಇಂಗ್ಲಿಷ್ ಓದಕ್ ಬರುತ್ತೆ. ನಾವು ಕೂಡ ಅಷ್ಟೇ. ಆ ಗುಡಿಗೆ ಯಾಕೆ ಹೋಗ್ಬೇಕು ಗುರುಗಳೇ? ಪಂಚಕಮಣಿಗೋಸ್ಕರ. ಅತ್ತೆ, ನಿಮ್ಗಿದ್ರ ಬಗ್ಗೆ ಗೊತ್ತಿದ್ಯಾ? ಅಂದ್ರೆ ಎಲ್ಲೋ ಕೇಳಿದ್ದೆ. ಗಾಯತ್ರಿ ಅಕ್ಕ ಒಂದಿನ ಹೇಳ್ದ ಹಾಗೆ ನೆನಪು. ಯಾರು ಹೇಳಿದ್ರು ಸರಿ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಿಷ್ಠೆ ಮತ್ತು ದೀಕ್ಷೆಯಿಂದ ಕೂಡಿರೋ ಮನಸ್ಥಿತಿ ಇರಬೇಕು. ಆ ಪಂಚಕಮಣಿ ಎಷ್ಟು ಬೆಲೆ ಬಾಳತ್ತೆ? ಅದ್ರ ರೇಟ್ ಹೇಳೋವರೆಗೂ ನೀನು ಊಟ ಮಾಡಲ್ಲ ಅನ್ಸುತ್ತೆ. ಬೆಲೆ ಕಟ್ಟಕ್ಕಾಗಲ್ಲ ಸುಮನ. ಆ ಪಂಚಕಮಣಿಯಿಂದ ಹೋಗ್ತಾ ಇರೋ ಪ್ರಾಣವನ್ನ ಉಳಿಸಬಹುದು ಅಂತ ಹೇಳ್ತಾರೆ. ಅಂತಹ ಮಹತ್ತರವಾದ ಶಕ್ತಿ ಇರೋ ಮಣಿಯಿಂದ ನನ್ನ ಕೈಗಾಗಿರೋ ಗಾಯನ ಸುಲಭವಾಗಿ ವಾಸಿ ಮಾಡ್ಬೋದಲ್ವಾ ಗುರುಗಳೇ? ಅದರಲ್ಲಿ ಅನುಮಾನವೇ ಇಲ್ಲ. ತಕ್ಷಣ ತಂದಿಟ್ಕೊಂಡ್ಬಿಟ್ರೆ ಅದೇನಾದ್ರೂ ಪಕ್ಕದಲ್ಲೇ ಇದೆಯಾ ಆಟೋಲ್ ಹೋಗಿ ತಗೊಂಡ್ ಬರೋದಿಕ್ಕೆ? ಚಿತ್ರಗಳೇನೋ ಇದೆ, ಆದ್ರೆ ಹೇಗ್ ಹೋಗ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನೈನಿ, ಗಾಯತ್ರಿ ದೇವಿಯಿಂದ ಅದನ್ನ ಓದಿಸಿ ತಿಳ್ಕೋಬೇಕು. ಅಲ್ಲಿವರೆಗೂ ಅದನ್ನ ಹುಷಾರಾಗಿ ನೋಡ್ಕೋ. ಖಂಡಿತ ಸ್ವಾಮೀಜಿ. ಅದೇ 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 ಅಂತ ಹೇಳ್ತಾನೆ ಇದ್ದಾನೆ. ಏನು ಅಂತ ಹೇಳ್ತಾನೆ ಇಲ್ವಲ್ಲ ಮಾಮ್ ಈ ಕಲ್ಬಂಡೆ. ಏಯ್ ಗಜ ಬಂಡೆ. ಸಾರಿ ಸಾರಿ, ಇವ್ರ ಹೆಸರನ್ನ ನೆನ್ಪಿಟ್ಕೊಳಕ್ಕೆ ಆಗ್ತಾ ಇಲ್ಲ. ಆ ಪೆಟ್ಟಿಗೆಯಲ್ಲಿರೋ ಪತ್ರನೇ ಮಣಿಕಾಂತ ಪ್ರಾಂತ್ಯಕ್ಕೆ ದಾರಿ ತೋರಿಸುತ್ತೆ ಕಣೋ. ಒಂದ್ಸಲ ಹೋದ್ರೆ ಇನ್ನೊಂದ್ಸಲ ದಾರಿ ಬದಲಾಗತ್ತೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ವಿಚಿತ್ರವಾಗಿದೆ ಅಲ್ವಾ ಮಾಮ್ ಇದು? ಅಸಾಮಾನ್ಯವಾದ ಪ್ರದೇಶ ಅದು. ಮಣಿ ರಾಶಿಗಳಿಂದ ತುಂಬಿದೆ ಅಂತ ಗಜಬಂಡೆ ಹೇಳ್ದ ತಾನೆ. ಮತ್ತೆ ಆ ದೇವಸ್ಥಾನ ಬದಲಾಗಲ್ವಾ? ಬದಲಾಗಲ್ಲ. ಅಲ್ಲಿಗೆ ಹೋಗೋದು ತುಂಬಾ ಕಷ್ಟ. ನಯನಿ ಹೋಗ್ ಬರೋದೆ ಆ ವಿಶಾಲ್ಗಿರೋ ಗಂಡಾಂತರ. ನಯನಿ ಬಗ್ಗೆ ನಿಮಗ್ ಸರಿಯಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ಫಸ್ಟ್ ಎಪಿಸೋಡ್ ಇಂದನೂ ನೋಡ್ತಾನೆ ಇದ್ದೀನಿ. ಎಪಿಸೋಡ್ ಅಂದ್ರೆ ಏನು?
ಅಂದ್ರೆ ಮಾಮ್ ಸ್ಟಾರ್ಟಿಂಗ್ ಇಂದ ಎಷ್ಟೇ ಕಷ್ಟ ಕೊಟ್ರು ಸರಿನೇ, ಮೆಗಾ ಸೀರಿಯಲ್ ಹೀರೋಯಿನ್ ತರ ಎಲ್ಲಾನು ಕೂಡ ಜಯಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಅಂದೆ ಅಷ್ಟೇ. ಈಗ ಮಣಿಕಾಂತ ಪ್ರಾಂತ್ಯಕ್ಕೆ ಹೋಗಲೇಬೇಕು ವಲ್ಲಭ. ಹೋಗಲ್ಲ. ಯಾಕೆ ಹೋಗಲ್ಲ? ತನ್ನ ಗಂಡ ಹುಷಾರಾಗ್ಬೇಕು ಅಂದ್ರೆ ಪಂಚಕಮಣಿಯನ್ನ ತಗೊಂಡ್ ಬರ್ಲೇಬೇಕು. ಆ ಪತ್ರದಲ್ಲೆಲ್ಲ ಸಂಸ್ಕೃತದಲ್ಲಿ ಬರ್ದಿದೆ, ಅರ್ಥ ಆಗದೆ ಸಾಯ್ತಾ ಇದೀವಿ. ಹೋಗು ಅಂದ್ರೆ ಹೇಗೋಗ್ತಾಳೆ? ಅದು ತಿಳಿದಿರೋ ಗಾಯತ್ರಿಕ ಬರೋ ತನಕ ಕಾಯೋದ್ಯಾಕೆ? ನೀನೇನ್ ಮಾಡ್ತೀಯ ಮಾಡು ತಿಲೋತ್ತಮ. ಮೊದ್ಲು ಆ ದಾರಿ ವಿವರಗಳನ್ನ ತಿಳ್ಕೊಂಡು ನಯನಿ ಹುಣ್ಣಿಮೆಗೆ ಅಲ್ಲಿಗೆ ಹೋಗ್ಲೇಬೇಕು. ಅದೇನ್ ಪೆಟ್ಕೇನೋ ಏನೋ, ಮೊದ್ಲು ಬೀಗ ತೆಗಿಯಕ್ಕಾಗ್ಲಿಲ್ಲ, ಮುಟ್ಟಕ್ ಹೋದ್ರೆ ಮಾತ್ರ ಶಾಕ್ ಹೊಡಿಯುತ್ತೆ. ಓಪನ್ ಮಾಡಿದ್ರೆ ಕಾಗದದ ಮೇಲೆ ಅರ್ಥ ಆಗದಿರೋ ವಿಚಿತ್ರವಾದ ಚಿತ್ರಗಳು. ಅಷ್ಟು ಹುಷಾರಾಗಿ ಅದನ್ನ ಎತ್ತಿಟ್ಟಿದ್ದಾಳೆ ಕಣೋ ಗಾಯತ್ರಕ್ಕ. ದೊಡ್ಡಮ್ಮ ತುಂಬಾ ಸ್ಮಾರ್ಟೇ. ಇದೆಲ್ಲ ನಯನಿ ಕೈಗೆ ಸಿಗ್ಬೇಕು ಅಂತ ಯಾಕೆ ಬರ್ದಿದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಗಾಯತ್ರಿ ದೇವಿ ವಿಶಾಲಾಕ್ಷಿ ದೇವಿಯ ಪರಮ ಭಕ್ತೆ. ಮಾನಸ ದೇವಿ ದರ್ಶನ ಪಡ್ಕೊಂಡ್ಮೇಲೆ ಅಲ್ಲಿರೋ ಮಣಿ ಸಂಪತ್ತನ್ನ ಯಾರು ದೋಚ್ಕೋಬಾರ್ದು ಅಂತ ಅವಳು ಅಮ್ಮನವರ ಆಜ್ಞೆಯನ್ನ ಅನುಸರಿಸಿ ಆ ಕೆಲಸ ಮಾಡಿದ್ದಾಳೆ. ಹೂತಿಟ್ಟು ನಯನಿಗೆ ಸಿಗ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಗಜಬಂಡೆ ಬೇರೆ ರೀತಿಲಿ ನಯನಿನ ಅಲ್ಲಿಗೆ ತಲುಪಿಸ್ದ. ಅಯ್ಯೋ, ದೊಡ್ಡಮ್ಮನ ಬುದ್ಧಿನ ಮೀರಿಸ್ತಾ ಇದ್ದಾನೆ ಇವನು. ಗಾಯತ್ರಿ ದೇವಿ ಬುದ್ಧಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ ವಲ್ಲಭ. ಇಷ್ಟು ವರ್ಷಗಳಾದ್ಮೇಲೆ ನಯನಿ ಕೈಗೆ ಆ ಪೆಟ್ಟಿಗೆ ಸಿಗುತ್ತೆ ಅಂತ ಅಂದಾಜು ಮಾಡಿದ್ದಾಳೆ ಅಂದ್ಮೇಲೆ ಅವಳ ಗುರಿ ಬೇರೆನೇ ಇರುತ್ತೆ. ಹೌದು ಗಜಬಂಡೆ, ಗಾಯತ್ರಕ್ಕ ಒಂದೇ ಏಟಿಗೆ 100 ಪಕ್ಷಿನ ಹೊಡಿಯೋಂತವಳು. ದೊಡ್ಡಮ್ಮ ಯಾಕೆ ಹಕ್ಕಿ ನೋಡಿತಾರೆ ಮಾಮ್? ನಿನಗ್ ಗೊತ್ತಿಲ್ಲ, ಸುಮ್ನಿರೋ. ಅಕ್ಕನ ಆಲೋಚನೆ ಅಷ್ಟೊಂದು ಶಕ್ತಿಯುತವಾದ್ದು. ಅವಳ ಬಗ್ಗೆ ಯೋಚಿಸಿದ್ರೆ ಆ ಶಕ್ತಿ ಬಗ್ಗೆ ತಿಳ್ಕೊಳಕ್ಕಾಗತ್ತೆ. ಮೊದಲು ಆ ದಾರಿ ಬಗ್ಗೆ ತಿಳ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಾಳೆ ಬೆಳಿಗ್ಗೆನೆ ಗೊತ್ತಾಗುತ್ತೆ ಗಜಬಂಡೆ. ನಿನ್ಗೇನ್ ಕೆಲಸ ಇದೆ ಅಂತ ಲ್ಯಾಪ್ಟಾಪ್ ನೋಡ್ತಾ ಇದ್ಯಾ? ಸಿನಿಮಾ ನೋಡಿದ್ರೆ ಹಾಳಾಗುತ್ತೆ. ಕೊಡಿಲಿ. ನಾನೇನ್ ಸಿನಿಮಾ ನೋಡ್ತಾ ಇಲ್ಲ ರೀ, ಸಂಸ್ಕೃತ ಕಲಿತಾ ಇದ್ದೀನಿ. ಏನು? ಸಂಸ್ಕೃತ. ಇಂಟರ್ನೆಟ್ ಸರ್ವಿಸ್ ಇರೋದ್ರಿಂದ ಪ್ರಪಂಚದ ಎಲ್ಲಾ ಭಾಷೆನೂ ಕಲಿಬಹುದು. ಈಗ ಅರ್ಜೆಂಟಾಗಿ ಸಂಸ್ಕೃತ ಕಲ್ತ್ಕೊಂಡು ಆ ಪೆಟ್ಟಿಗೆ ಮೇಲೆ ಬೀಳ್ಬೇಕು ಅಂತನಾ? ಬಿದ್ರೆ ಶಾಕ್ ಹೊಡಿಯಲ್ವೇನ್ರಿ? ಮತ್ತೆ ಯಾಕೆ ಅಷ್ಟು ಕಷ್ಟಪಡ್ತೀಯಾ? ನೀನ್ ಸಂಸ್ಕೃತ ಕಲ್ತ್ಕೊಂಡ್ರು ಸರಿ, ಆ ಪೆಟ್ಟಿಗೆ ತೆಗಿಯಕ್ಕಾಗೋದು ನಮ್ಮ ನೈನಿಯತ್ಗೆ ಕೈಯಿಂದ ಮಾತ್ರ. ನಮ್ಮ ಅಕ್ಕಂಗ ಅದೃಷ್ಟ ಇರ್ಬೋದೇನೋ, ಆದ್ರೆ ಅವಕಾಶ ಬಂದಾಗ ಯೋಚನೆ ಮಾಡಿದ್ರೆ ನಾನಾದ್ರೂ ಸರಿ ಕೈಯನ್ನ ಸುಟ್ಕೊಳ್ದೆ ಅದನ್ನ ಓಪನ್ ಮಾಡ್ಬೋದು ಅನ್ನೋ ನಂಬಿಕೆ ನನ್ಗಿದೆ. ಜೋರಾಗಿ ಟ್ರೈ ಮಾಡು. ಶಾಕ್ ಹೊಡೆದ್ ಸತ್ರೆ ಪೀಡೆ ಹೋಯ್ತು ಅನ್ಕೋತೀನಿ. ಅಷ್ಟು ಬೇಗ ನಿಮಗ್ ನನ್ ಕಾಟ ತಪ್ಪಲ್ಲ ರೀ. ಮಾನಸ ದೇವಿ ಗುಡಿಗೆ ಹೋಗಿ ಅಲ್ಲಿರೋ ನೀರಿನ ದೀಪನ ಬೆಳಗ್ಸ್ಬೇಕಲ್ವಾ? ನನಗ್ ಗೊತ್ತಿಲ್ದಿರೋ ವಿಷಯ ಕೂಡ ನಿನಗೆ ಹೇಗೆ ಗೊತ್ತು? ಯಾರು ಹೇಳಿದ್ರು? ಅಯ್ಯೋ ಛೇ, ಬಾಯ್ ಬಿಟ್ಬಿಟ್ನಲ್ಲ. ದೊಡ್ಡ ಬೊಟ್ಟಮ್ಮ ಹೇಳಿದ್ಲು ಅಂದ್ರೆ ನಾನೇನೋ ಪ್ಲಾನ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗ್ಬಿಡತ್ತೆ. ಹೇಳು ಸುಮ್ಮನ, ಈ ವಿಷಯ ಎಲ್ಲ ನಿಂಗೆ ಯಾರು ಹೇಳಿದ್ರು? ಆ ಚಿತ್ರ ನೋಡಿದ್ರೆ ಅರ್ಥ ಆಗಲ್ವಾ ಹೇಳಿ? 3 ಡಿಗ್ರಿ ಮಾಡಿರೋ ನನಗೆ ಅರ್ಥ ಆಗ್ತಿಲ್ಲ, 12th ಮಾಡ್ತಾ ಇರೋ ನಿನಗೆ ಹೇಗೆ ಅರ್ಥ ಆಗುತ್ತೆ? ಹುಚ್ಚುಚ್ಚಾಗಿ ಇಮ್ಯಾಜಿನ್ ಮಾಡ್ಕೊಂಡು ಸುಮ್ಮನೆ ಏನೇನೋ ಮಾಡಕ್ ಹೋಗ್ಬಿಟ್ಯಾ, ಆಮೇಲೆ ನಿಂಗೆ ಕಷ್ಟ. ಆ ಮಣಿ ಏನಾದ್ರೂ ನಂಗೆ ಸಿಕ್ಕಿದ್ರೆ ಅಷ್ಟು ಐಶ್ವರ್ಯ ಸಿಕ್ಕಿ ನಾನು ಶ್ರೀಮಂತೆ ಆಗ್ತೀನಿ. ನಮ್ಮ ಅಕ್ಕಂಗೆ 1 ಕೋಟಿ ರೂಪಾಯಿ ಟಿಪ್ಸ್ ಕೊಡ್ತೀನಿ. ಹೇಳಿದ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಹೊಸದಾಗಿ ಏನಾದ್ರೂ ಯೋಚಿಸ್ತಾ ಇದೀಯಾ? ಈ ವಿಷಯದಲ್ಲಿ ನೀವ್ಯಾಕೆ ಯೋಚಿಸಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸುಮ್ಮನೆ ಅರ್ಥ ಇಲ್ದೇ ಇರೋ ತರ ಮಾತಾಡ್ಬೇಡ. ಪೆಟ್ಟಿಗೆಯಲ್ಲಿದ್ದ ಚಿತ್ರಗಳನ್ನ ನೀವ್ ನೋಡಿದ್ರಿ ಅಲ್ವಾ? ಸಂಸ್ಕೃತ ಗೊತ್ತಿರೋರು ಯಾರಾದ್ರೂ ಇದ್ರೆ ಕರ್ಕೊಂಡ್ ಬಂದು ಅವ್ರ ಕೈಲಿ ಓದಿಸಿದ್ರೆ
ಅದ್ರಲ್ಲಿ ನಿಮ್ಗೂ ಕೂಡ ಪಾಲ್ ಸಿಗತ್ತೆ ಅಲ್ವಾ? ಏನ್ ಸಿಗುತ್ತೆ ಅಂತ ಭಾಗ ಕೇಳ್ಬೇಕು. ಅಬ್ಬಾ, ಏನ್ ಸಿಗುತ್ತೋ ಅದು ರೀ. ಆಸೆ ಪಡೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಲ್ವೇನ್ರಿ? ಕೈ ಸುಟ್ಕೊಂಡ್ಮೇಲೆ ಬೆಂಕಿಲ್ ಕೈ ಇಡೋ ಅಂತವನಲ್ಲ ನಾನು. ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀನಿ. ಇನ್ನೇನೋ ಇಲ್ದೇ ಇರೋದ್ ಬೇಕು ಅಂತ ಆಸೆ ಪಟ್ಟು ಇರೋದನ್ನು ಕಳ್ಕೊಳಲ್ಲ. ನೀವೇನ್ ನಮ್ಮ ಅಕ್ಕನ ಆಸ್ತಿಲಿ ಪಾಲ್ ಕೇಳ್ಬೇಕಾಗಿಲ್ಲ ರೀ. ಅದೃಷ್ಟ ಬಂದ್ರೆ ಕೈ ಚಾಚಿ ಅಂತಿದ್ದೀನಿ. ನಿನ್ನ ಮದ್ವೆ ಆಗಿ ದುರಾದೃಷ್ಟವಂತ ಆಗ್ಬಿಟ್ಟೆ. ಪದೇ ಪದೇ ಪರೀಕ್ಷೆ ಯಾಕೆ? ಸರಿ ಬಿಡಿ, ನಾನೇ ಏನೋ ಮಾಡ್ತೀನಿ. ಅದೃಷ್ಟ ಅಲ್ವೇ? ಬ್ರೈನ್ ಟೆಸ್ಟ್ ಮಾಡಿಸ್ಕೊ, ಇದೆಯೋ ಇಲ್ವೋ ಅಂತ. ನಿನ್ನ ಹತ್ರ ಇಲ್ಲ ಅಂತಂದ್ರೆ ಇನ್ಯಾವ ತೊಂದರೆನೂ ಇರಲ್ಲ. ಬಾ ನೈನಿ. ಟೈಮ್ ಆಗ್ತಿದ್ರು ಕೂಡ ಇಷ್ಟೊತ್ತಲ್ಲೂ ನೀನು ಅದೇನು ಕೆಲಸ ಮಾಡ್ತಿದ್ಯಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮಿಗೆ ಬಂದೆ. ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಮನ್ಸಲ್ಲಿ ಅನ್ಕೋತಿದ್ದೀರಾ ಅಲ್ವಾ ಯಜಮಾನ್ರೆ? ನೈನಿ, ಯಾಕೆ ಹಾಗಂದೆ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ಯಜಮಾನ್ರೆ. ಯಾಕಂದರೆ ನಾನು ರೂಮಿಗೆ ಬಂದಾಗ ನೀವು ನಿಮ್ಮ ಬಲ್ಗೈನ ಇಟ್ಕೊಂಡು ನೋವಿನಲ್ಲಿ ಒದ್ದಾಡ್ತಿರೋದನ್ನ ನಾನು ನೋಡಿದೆ. ಪೇನ್ ಕಿಲ್ಲರ್ ತಗೊಂಡ್ರು ಕೂಡ ಈ ನೋವು ಕಡಿಮೆ ಆಗ್ತಾ ಇಲ್ಲ ನೈನಿ. ಕಡಿಮೆ ಆಗಲ್ಲ ಯಜಮಾನ್ರೆ. ಸ್ವಾಮೀಜಿ ಹೇಳಿದ್ರಲ್ವಾ, ನಿಮಗೆ ಚೇಳು ಕೊಕ್ಕಿದ್ರಿಂದ ಹಿಡಿದು ಪೆಟ್ಟಿಗೆಯಲ್ಲಿರೋ ಸಂಸ್ಕೃತ ಚಿತ್ರಗಳನ್ನು ನೋಡೋವರೆಗೂ ಇದೆಲ್ಲ ವಿಧಿ ಬರಹ ಅಂತ. ನೈನಿ, ಆ ಬಾಕ್ಸ್ನ ನಮ್ಮಮ್ಮನೇ ಆ ದೇವಸ್ಥಾನದಲ್ಲಿ ಇಟ್ಟಿದ್ರು ಅಂತ ಸ್ವಾಮೀಜಿ ಹೇಳಿದ್ದನ್ನ ಕೇಳಿಸ್ಕೊಂಡ್ಯಾ? ಹೌದು ಯಜಮಾನ್ರೆ. ಅಮ್ಮವ್ರು ಏನೇ ಕೆಲಸ ಮಾಡಿದ್ರು ಅದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೇ ಮಾಡಿರ್ತಾರೆ. ಆದ್ರೆ ಈ ಪೆಟ್ಟಿಗೆ ವಿಷಯದಲ್ಲಿ ಸ್ವಂತ ಮಗನ್ಗೆ ಹೀಗಾಗಿದೆ ಅಂತ ಅಮ್ಮವ್ರ ಆತ್ಮಕ್ಕೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಅಲ್ವಾ? ಇಲ್ಲ ನೈನಿ, ಅಮ್ಮ ಆಸೆ ಉದ್ದೇಶ ಏನಾದರೂ ಇದ್ದೇ ಇರುತ್ತೆ. ಅದೇನು ಅಂತ ನಾವು ತಿಳ್ಕೋಬೇಕು. ಸಂಸ್ಕೃತ ಗೊತ್ತಿರೋರು ಇದನ್ನು ಓದ್ಬೋದು ಅಂತ ಹೇಳಿದ್ರಲ್ವಾ ಯಜಮಾನ್ರೆ? ಸ್ವಾಮೀಜಿಗಳಿಗೆ ಬರುತ್ತೇನೋ, ಕೇಳಿ ನೋಡೋಣ. ಕೇಳ್ದೆ, ಆದ್ರೆ ಅರ್ಧಂಬರ್ಧ ಬಂದು ಒಂದ್ರ ಬದಲು ಬೇರೆ ಅರ್ಥ ಬರೋ ಹಾಗೆ ಹೇಳಿದ್ರೆ ಇರೋ ಸಮಸ್ಯೆಗಿಂತ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಯಜಮಾನ್ರೆ, ಯಜಮಾನ್ರೆ, ನೈನಿ, ಸಡನ್ ಆಗಿ ನೋವು ಜಾಸ್ತಿ ಆಗಿ ನೈನಿ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ನೀವು ಕೂತ್ಕೊಳ್ಳಿ. ಈ ಸಮಸ್ಯೆ ಜಾಸ್ತಿ ಆಗೋದ್ರ ಮುಂಚೆನೆ ಇದಕ್ಕೆ ಪರಿಹಾರ ಕಂಡಿಡ್ಕೋಬೇಕು ಯಜಮಾನ್ರೆ. ಈಗಿಂದ ಈಗಲೇ ನೋವು ಕಡಿಮೆ ಆಗೋ ಯಾವ ಮಾರ್ಗನೂ ಇಲ್ವಾ? ಇದೆ. ಏನದು? ಬನ್ನಿ ಯಜಮಾನ್ರೆ. ನಿಮ್ಮನ್ನು ಹೀಗೆ ನೋಡ್ತಿದ್ರೆ ನನ್ಗೇನ್ ಅನ್ನಿಸ್ತಿದೆ ಗೊತ್ತಾ ಯಜಮಾನ್ರೆ? ಏನ್ ಅನ್ನಿಸ್ತಿದೆ? ನನಗೆ ಮಗ ಹುಟ್ಟಿದ್ರೆ ಈ ಯಜಮಾನ್ರ ಥರ ಆತರ ಪಟ್ಟು ಏನೋ ಒಂದು ಗಾಯ ಮಾಡಿಕೊಂಡು ಅಮ್ಮ ನನಗೆ ಗಾಯ ಆಗಿದೆ ನೋಡು ಅಂತ ನನ್ನ ಹತ್ರ ಬರ್ತಿದ್ನೇನೋ ಅಂತ ಅನ್ನಿಸ್ತಿದೆ.